ಕರೆಕ್ಟಾಗಿ ರೆಡಿಯಾಗಿ ಬಂದಿದ್ದಾಳೆ. ನೆಕ್ಸ್ಟ್ ಯಾವ ಥರ ಸ್ಟೆಪ್ ಮಾಡೋದು ಅಂತ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಆ ಔಟ್ಫಿಟ್ಗೆ ಶೂಸ್ ನೋಡಿ, ಯಾವ ಔಟ್ಫಿಟ್ಗೆ ಶೂಸ್. ಹುಡುಗರಿಗಾದ್ರೆ ಸ್ವಲ್ಪ ಕಷ್ಟ ಇದೆ. ಸೊ ನಾವು ಶೂಟ್ ಮಾಡ್ಕೊಂಡು ಬೇಗ ಹೋಗೋಣ ಅಂತ ಹೇಳಿದ್ರೆ ಇವಳು ಏನ್ ಮಾಡ್ತಿದ್ದಾಳೆ ನೋಡಿ. ಏನೆಲ್ಲ ಮಾಡ್ಬೇಕು ನೋಡಿ, ಕಸರತ್ತು. ಸ್ವಲ್ಪ ತಲೆ ತಿರುಗ್ಲಿ ಅಂತ ಹಂಗೆ ಬಿಟ್ಬಿಟ್ಟೆ. ಹೆಲೋ ನಮಸ್ತೆ. ಸುವಿಸ್ ವರ್ಲ್ಡ್ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇದು ನನ್ನ ಫಸ್ಟ್ ವ್ಲಾಗ್ ಈ ಒಂದು ಚಾನಲ್ ಅಲ್ಲಿ ನಾನು ಮಾಡ್ತಾ ಇರುವಂತದ್ದು. ಅಂಡ್ ನಿಮ್ಗೆ ಈಗಾಗಲೇ ಥಂಬ್ನೇಲ್ ನೋಡಿ ಇದು ಏನು ವ್ಲಾಗ್ ಅಂತ ಈಗಾಗಲೇ ಗೊತ್ತಿರುತ್ತೆ. ಈ ಸಾಂಗ್ ಇದೆ ಅಲ್ವಾ, ಸೊ ಈ ಸಾಂಗ್ಗೆ ಇವತ್ತು ನನ್ನ ಹೆಂಡತಿ ರೀಲ್ಸ್ ಮಾಡ್ತಾ ಇದ್ದಾಳೆ. ಸೊ ಆ ರೀಲ್ಸ್ ಮಾಡಬೇಕು ಅಂತ ಒಂದು ಸ್ವಲ್ಪ ದಿನದಿಂದ ಹೇಳ್ತಾ ಇದ್ಲು. ಹಾಗಾಗಿ ಇವತ್ತು ನಾವು ರೀಲ್ಸ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಸೊ ನಮ್ಮ ಮನೆ ಪಕ್ಕ ಒಂದು ಚಿಕ್ಕ ಪಾರ್ಕ್ ಇದೆ. ಸೊ ಆ ಪಾರ್ಕಲ್ಲಿ ಈ ಶೂಟ್ನ ನಾವು ಮಾಡ್ತೇವೆ. ಸೊ ಆ ಒಂದು ಮೇಕಿಂಗ್ ಹೆಂಗಿರುತ್ತೆ ಅದನ್ನೆಲ್ಲ ನಾನು ನಿಮಗೆ ಈ ವ್ಲಾಗಲ್ಲಿ ನಾನು ಹೇಳಲಿಕ್ಕಿದ್ದೇನೆ. ಇದೇ ನೋಡಿ ನಮ್ಮ ಮನೆ ಪಕ್ಕ ಇರೋ ಪಾರ್ಕ್. ಇಲ್ಲಿ ನಾವು ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೇವೆ. ಸೊ ಈ ಟ್ರೆಂಡಿಂಗ್ ಸಾಂಗ್ಗೆ ಯಾವ ರೀತಿಯಾಗಿ ಶೂಟ್ ಮಾಡ್ತೇವೆ ಅಂತ ನೋಡೋಣ. ಬೇಗ ಶೂಟ್ ಮಾಡಿ ನಾವು ಇಲ್ಲಿಂದ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ 4 o'clock ಆಗೋದ್ರೆ ಸೊ ಇಲ್ಲಿ ತುಂಬಾನೇ ಮಕ್ಕಳು ಬರ್ತಾರೆ ಆಟ ಆಡೋದಕ್ಕೆ. ಆಮೇಲಂತೂ ಶೂಟ್ ಮಾಡೋದು ತುಂಬಾನೇ ಕಷ್ಟ. ಸೊ ನೋಡಿ, ನಾವು ಶೂಟ್ ಮಾಡ್ಕೊಂಡು ಬೇಗ ಹೋಗೋಣ ಅಂತ ಹೇಳಿದ್ರೆ ಇವಳು ಏನ್ ಮಾಡ್ತಿದ್ದಾಳೆ ನೋಡಿ. ಸೊ ಇವಳೇ ಜೋಕಾಲಿ ಆಟ ಆಡ್ಕೊಂಡು ಕೂತಿದ್ದಾಳೆ. ಬರೀ ಇಂತದೆಯ. ನಾನಂತೂ ಫಸ್ಟ್ ಶಾಟ್ನ ಯಾವ ರೀತಿ ಶೂಟ್ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಳು ನೋಡಿ ಏನ್ ಮಾಡ್ತಿದ್ದಾಳಂತ. ಫೈನಲಿ ರೆಡಿ ಆದ್ಲು. ನಾವೀಗ ಫಸ್ಟ್ ಶಾಟ್ನ ಯಾವ ರೀತಿ ತಗೊಳ್ಳೋದು ಅಂತ ಪ್ಲಾನ್ ಮಾಡ್ತಾ ಇದ್ದೇವೆ. ಈ ಮೇಕಿಂಗ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಈ ವಿಡಿಯೋ ಕೊನೆಗೆ ನಾನು ಈ ಫೈನಲ್ ರಿಸಲ್ಟ್ ಕೂಡ ಹಾಕಿರ್ತೇನೆ. ನಮ್ಮ ಫೈನಲ್ ಔಟ್ಪುಟ್ ಈ ವಿಡಿಯೋ ಹೆಂಗ್ ಬಂದಿರುತ್ತೆ ಅದನ್ನು ಹಾಕಿರ್ತೇನೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅವಳು ಸ್ವಲ್ಪ ಸ್ಲೋ ಆಗಿ ಬರಬೇಕು ಅಂತ, ಬಟ್ ತುಂಬಾನೇ ಸ್ಪೀಡ್ ಆಗಿ ಬಂದ್ಲು. ಹಾಗಾಗಿ ಮತ್ತೆ ರೀಟೇಕ್. ನಾನಂತೂ ತುಂಬಾನೇ ರೀಶೂಟ್ ನಂತರ ಕ್ಲಿಪ್ನ ರಿವ್ಯೂ ಮಾಡ್ತಾ ಇದ್ರೆ ಇವಳು ನೆಕ್ಸ್ಟ್ ಯಾವ ಥರ ಪೋಸ್ ಕೊಡೋದು, ನೆಕ್ಸ್ಟ್ ಯಾವ ಥರ ಸ್ಟೆಪ್ ಮಾಡೋದು ಅಂತ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ನಾವು ಶೂಟಿಂಗ್ ಕಂಟಿನ್ಯೂ ಮಾಡ್ತಾ ಈ ಒಂದು ಕ್ರಿಯೇಟಿವ್ ಶಾಟ್ನ ಕಂಪೋಸ್ ಮಾಡಿದ್ವಿ. ಸೊ ಇದಂತೂ ನನ್ನ ಫೇವ್ರೆಟ್ ಶಾಟ್. ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಫನ್ನಿ ಇನ್ಸಿಡೆಂಟ್ ನಡೀತು. ಈ ಶೂಟ್ ಹೆಂಗಿತ್ತಂದ್ರೆ, ಸೊ ಅವಳು ಓಡೋಗ್ತಾಳೆ. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡು ಅವಳು ಓಡೋಗಿ ಅಲ್ಲಿ ಒಂದ್ ಕಡೆ ನಿಂತು ಟರ್ನ್ ಆಗುವಂತ ಶೂಟ್ ಇರುತ್ತೆ. ಸೊ ಅಲ್ಲಿ ನಾನು ಕಟ್ ಹೇಳಲೇ ಇಲ್ಲ, ಇವಳು ಕಂಟಿನ್ಯೂ ಆಗಿ ಸುತ್ತಾ ಇದ್ಲು. ಸೊ ನಾನಂತೂ ಕಟ್ ಹೇಳಲೇ ಇಲ್ಲ, ಸುತ್ತಿ ಆಮೇಲೆ ತಲೆ ಸುತ್ತಿ ಅಲ್ಲೇ ಬಿದ್ದೋಗ್ಬಿಡ್ತಾಳೆ. ಸೊ ನಾನು ಶೂಟ್ ಮಾಡ್ತಾ ಇದ್ದಿದ್ದಂತಹ ಒಂದು ಕ್ಯಾಮ್ರಾ ಇದೆ ಅಲ್ವಾ, ಅದರಲ್ಲಂತೂ ಇದು ಕ್ಲಿಯರ್ ಆಗಿ ರೆಕಾರ್ಡ್ ಆಗಿತ್ತು. ಸೊ ಅದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ಏನೆಲ್ಲ ಮಾಡ್ಬೇಕು ನೋಡಿ, ಕಸರತ್ತು. ತಲೆ ತಿರುಗ್ಲಿ ಅಂತ ಹಂಗೆ ಬಿಟ್ಬಿಟ್ಟೆ. ಹೆಂಗ್ ಆಡ್ತಾಳ ನೋಡಿ. ವಿಡಿಯೋ ಮಾಡ್ತಾ ತುಂಬಾ ಕ್ರಿಯೇಟಿವ್ ಆಗ್ತಾ ಇದ್ದಾಳೆ. ಏನೋ ಒಂದು ಶಾರ್ಟ್ ಹೇಳ್ಕೊಟ್ಲು ನನಗೆ. ಅವಳೇನೋ ಓಡ್ಕೊಂಡು ಬರ್ತಾಳಂತೆ ಅಲ್ಲಿಂದ, ನೋಡ್ಬೋದು. ಓಡ್ಕೊಂಡು ಬಂದು ಇಲ್ಲಿ ಜೋಕಾಲಿ ಇದೆ ಅಲ್ವಾ, ಸೊ ಅದ್ರಲ್ಲಿ ಕೂತಿ ಏನೋ ಮಾಡ್ತಾಳಂತೆ. ನಾನು ಜಸ್ಟ್ ಕ್ಯಾಪ್ಚರ್ ಮಾಡೋಕ್ಕಷ್ಟೇ. ನೋಡೋಣ ಏನು ಮಾಡ್ತಾಳಂತ. ಸ್ವಲ್ಪ ಶೂಸ್ ಎಲ್ಲ ಹಾಕಿ ಕರೆಕ್ಟಾಗಿ ರೆಡಿಯಾಗಿ ಬಂದಿದ್ದಾಳೆ. ಆ ಔಟ್ಫಿಟ್ಗೆ ಶೂಸ್ ನೋಡಿ, ಯಾವ ಔಟ್ಫಿಟ್ಗೆ ಶೂಸ್ ನೋಡಿ. ಏನು ಕಾಂಬಿನೇಷನ್. ಫೈನಲಿ ನಮ್ಮದು ಶೂಟ್ ಆಯಿತು. ಪಾರ್ಕಿಂದ ನಾವು ಮನೆ ಕಡೆ ಮತ್ತೆ ಹೋಗ್ತಾ ಇದ್ದೀವಿ. ಏನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಎಲ್ಲನೂ ಶೂಟ್ ಮಾಡಿದ್ದೇವೆ. ಜಾಸ್ತಿ ಏನಿಲ್ಲ, ಫಸ್ಟ್ ಆಫ್ ಆಲ್ ಗೊತ್ತಲ್ವ. ಸೊ ಇವಳಿಗೆ ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಮಾಡ್ಬೇಕಂತಲೇ ಇಲ್ಲ, ನೀವು ನೋಡಿದ್ರಲ್ವ. ಜಸ್ಟ್ ಒಂದು ವಾಕ್ ಆ ಕಡೆ ಈ ಕಡೆ ಹೋಗೋದು, ಆಮೇಲೆ ಒಂದು ಬಟ್ಟೆನ ಹಿಂಗೆ ಮಾಡೋದು, ಜಂಪ್ ಮಾಡೋದು. ಸೊ ಅದರಲ್ಲೇ ರೀಲ್ಸ್ ಮುಗಿದ್ಬಿಡುತ್ತೆ. ಹುಡುಗರಿಗಾದರೆ ಸ್ವಲ್ಪ ಕಷ್ಟ ಇದೆ, ಅವರೆಲ್ಲ ಆ ಥರ ಮಾಡೋಕ್ಕಾಗಲ್ಲ. ಸೊ ಈ ವ್ಲಾಗ್ ಇಲ್ಲಿಗೆ ನಾವು ಎಂಡ್ ಮಾಡ್ತೇವೆ. ನಾನು ಈ ರೀಲ್ಸ್ ಕೂಡ ಎಡಿಟ್ ಮಾಡಿರೋದನ್ನ ಈ ವಿಡಿಯೋ ಎಂಡಲ್ಲಿ ಹಾಕ್ತೇನೆ. ಇದು ತುಂಬ ಪುಟ್ಟ ಬ್ಲಾಗ್ ಆಗಿರುತ್ತೆ. ಏನೋ ಹೇಳ್ತಾ ಇದ್ದೀನಿ. ನೀವು ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಲೈಕ್ಸ್ ಮಾಡಿ.
ಓಕೆ ಎಸ್. ಸೊ ಇನ್ಸ್ಟಾಗ್ರಾಮ್ ಪೇಜ್ ಇದೆ ದ ಕ್ಯೂಟ್ ಕಪಲ್ಸ್ ಅಂತ. ಸೊ ಅದನ್ನು ಫಾಲೋ ಮಾಡಿ, ಆಮೇಲೆ ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಸೊ ಈ ವ್ಲಾಗ್ ಇಲ್ಲಿಗೆ ನಾವು ಎಂಡ್ ಮಾಡ್ತೇವೆ. ಜೇನ ದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಛಲ ಎಂದಿದೆ.